ಹೆಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾರಿಗಾದರೂ ಹುಷಾರಿಲ್ಲ ಅಂದರೆ ಗೊತ್ತಲ್ಲ, ಟೈಮ್ ಸರಿಯಾಗಿ ಊಟ ಮತ್ತು ಮೆಡಿಸಿನ್ ತಗೊಳ್ಳಿ, ಭಾಳ ಬೇಗ ಹುಷಾರಾಗ್ತೀರಾ. ಇವತ್ತಿನ ಒಂದು ವಿಡಿಯೋ ಭಾಳ ಇಂಟ್ರೆಸ್ಟಿಂಗ್ ಅಂತ ಅಂದ್ಕೊಳ್ತೀನಿ. ನಾನು ನನ್ನ ಮಕ್ಕಳ ಒಂದು ಬೆಡ್ರೂಮನ್ನು ಯಾವ ರೀತಿ ಇಟ್ಕೊಳ್ತೀನಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿ ವಾಚ್ ಮಾಡಿ. ಟೈಮ್ ಇಲ್ಲದೆ ಇರುವಾಗ ನಾನು ಈ ರೀತಿಯಾಗಿ ಕ್ಲೀನ್ ಮಾಡ್ಕೊಳ್ತೀನಿ. ಟೈಮ್ ಇದ್ದಾಗ ಅಂದರೆ ಅಟ್ಲೀಸ್ಟ್ ನನಗೆ ಒಂದು ತಿಂಗಳಿಗೆ ಒಂದು ಸಾರಿ ಅಥವಾ 2 ಸಾರಿ ಆದ್ರೂ ಅಷ್ಟೇ. ಟೈಮ್ ಇದ್ದಾಗ ನಾನು ಪೂರ್ತಿ ಡೀಪ್ ಕ್ಲೀನ್ ಮಾಡ್ಕೊಳ್ತೀನಿ. ಈ ಟೈಮ್ ಇಲ್ಲದೆ ಇರುವಾಗ ನಾನು ಯಾವ ರೀತಿ ಮಾಡ್ಕೊಳ್ತೀನಿ ಅನ್ನೋದನ್ನ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಬೆಡ್ಶೀಟ್ಗಳನ್ನು ಎತ್ತಿಡುವಾಗ ನೀಟಾಗಿ ಅದರ ಒಂದು ಪಿಲ್ಲೋ ಕವರ್ಸನ್ನು ಅದ್ರ ಜೊತೆನೇ ಇಡ್ತೀನಿ. ತಗೊಳ್ಳುವಾಗ ನಮಗೆ ತುಂಬಾ ಯೂಸ್ ಆಗುತ್ತೆ ಅಲ್ವಾ? ಇಲ್ಲ ಅಂದರೆ ದಿಮ್ ಕವರ್ ಹುಡುಕ್ತಾ ಇರ್ತೀವಿ ಮತ್ತು ಇದನ್ನು ಕೂಡ ಹುಡುಕ್ತಾ ಇರ್ತೀವಿ. ಸೊ ಟೈಮ್ ಕೂಡ ಸೇವ್ ಆಗುತ್ತೆ. ಆಮೇಲೆ ಒಂದು ಸರಿ ನಾವು ಬೆಡ್ಶೀಟ್ ಹಾಕಿರ್ತೀವಿ, ಅದು ಆಗಾಗ ಹಾಳಾಗ್ತಾ ಇರುತ್ತೆ, ದಿನ ಸರ್ಗೋಗುತ್ತೆ. ಸೊ ಆದರೆ ಚೆನ್ನಾಗಿರಬೇಕು, ಕೆಲಸನೂ ಕಮ್ಮಿ ಆಗಬೇಕು ಅಂದರೆ ಈ ಟ್ರಿಕ್ಕನ್ನು ಯೂಸ್ ಮಾಡಿ. ಈ ರೀತಿಯಾಗಿ 4 ಕಡೆನೂ ಒಂದೇ ರೀತಿಯಾಗಿ ಗಂಟುಗಳನ್ನು ಹಾಕೊಳ್ಳೋದು. ಸುಮ್ಮನೆ ಒಂದು ಜಸ್ಟ್ ನಾಟ್ ಹಾಕಿದ್ರೆ ಇದರಿಂದ ನಮಗೆ ಬೆಡ್ಶೀಟ್ ಕೂಡ ಯಾವಾಗಲೂ ಸರ್ಗೋದಿಲ್ಲ. ತುಂಬಾ ಸುಲಭ ನೋಡಿ. 4 ಕಡೆನೂ ನಾನು ಗಂಟುಗಳನ್ನ ಹಾಕೊಂಡಿದ್ದೀನಿ. ಈ ಟ್ರಿಕ್ ಅಂತೂ ನನಗೆ ತುಂಬಾ ಯೂಸ್ಫುಲ್ಲು. ನೀವು ಒಂದ್ಸಾರಿ ಈ ರೀತಿ ಟ್ರೈ ಮಾಡಿ ನೋಡಿ. ನಿಮಗೂ ಇದರಿಂದ ಏನಾದರೂ ಯೂಸ್ ಆಯಿತು ಅಂದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಪ್ಲೀಸ್ ತಿಳಿಸಿ. ಈ ರೀತಿಯಾಗಿ ಆ ಗಂಟನ್ನು ಒಳಗಡೆ ಹೋಗೋ ರೀತಿಯಲ್ಲಿ ಹಾಕ್ಕೊಳ್ಬೇಕು. ಈಗ ಇತ್ತೀಚೆಗೆಲ್ಲ ಎಲಾಸ್ಟಿಕ್ ಬೆಡ್ಶೀಟ್ಗಳು ಬಂದಿದ್ದಾವೆ. ಎಲಾಸ್ಟಿಕ್ ಬೆಡ್ಶೀಟ್ಗಳಿಗಿಂತನೂ ಇದು ತುಂಬಾ ಚೆನ್ನಾಗಿದೆ. ಎಲಾಸ್ಟಿಕ್ ಬೆಡ್ಶೀಟಿನ ಮುಂದೆ ನೀವು ತಗೊಳ್ಳಿಕ್ಕೆ ಹೋಗಲ್ಲ. ಅಷ್ಟು ಒಂದು ಯೂಸ್ಫುಲ್ ಟಿಪ್ ಅಂತಾನೆ ಅಂದ್ಕೊಳ್ತೀನಿ. ನೀವು ಒಂದ್ಸಾರಿ ಇದನ್ನು ಟ್ರೈ ಮಾಡಿ. ಟಿಪ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಈಗಲೇ. ಆಮೇಲೆ ನಾವು ಯಾವಾಗಲೂ ಬೆಡ್ಶೀಟನ್ನು ನಾನು ವಾರಕ್ಕೆ ಒಂದು ಸಾರಿ ಮಾಡಬೇಕು ಅಂತ ಅಂದ್ಕೊಳ್ತೀನಿ, ಆದರೆ ಖಂಡಿತ ಸಾಧ್ಯ ಆಗಲ್ಲ. ಸೊ 15 ದಿನಕ್ಕೆ ಒಂದು ಸಾರಿ ನಾನು ಬೆಡ್ಶೀಟ್ಗಳನ್ನು ಬದಲಾಯಿಸ್ಕೊಳ್ತೀನಿ. ಪ್ರತಿ ಒಂದು ದಿನ ಅಂತ ಒಂದು ಫಿಕ್ಸ್ ಮಾಡ್ಕೊಬಿಡ್ತೀನಿ. ಸೋಮವಾರ ಅಂದರೆ ಸೋಮವಾರ ಒಂದು ಸೋಮವಾರ ಬಿಟ್ಟು ಇನ್ನೊಂದು ಸೋಮವಾರ ಬದಲಾಯಿಸ್ಕೊಳ್ತೀನಿ. ಆಮೇಲೆ ನೋಡಿ, ದಿಮ್ ಕವರು ನಾವು ಏನೂ ಹಾಕಿಲ್ಲ ಅಂದಾಗ ಅದ್ರ ಮೇಲೆ ನಮಗೆ ಪಿಲ್ಲೋ ಕವರ್ ಇದ್ರೂ ಹೋಗ್ತಾ ದಿಂಬು ಹಳೇ ಥರ ಆಗತ್ತೆ. ಅದರಲ್ಲಿ ಮಾರ್ಕ್ಸ್ಗಳು ಒಂದು ಮಲಗುವಾಗ ಮಕ್ಕಳಾಗ್ಬೋದು, ನಾವುಗಳಾಗ್ಬೋದು, ಏನಾದರೂ ಒಂದು ತಲೆದು ಎಣ್ಣೆ ಈ ರೀತಿ ಏನಾದರೂ ಒಂದು ಗಲೀಜು ಅಂಟ್ಕೊಬಿಡುತ್ತೆ. ಅದು ಮತ್ತೆ ನಮಗೆ ವಾಶ್ ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ಯಾವಾಗಲೂ ಒಳಗಡೆ ಒಂದು ಈ ಥರ ಒಂದು ಎಕ್ಸ್ಟ್ರಾ ಪಿಲ್ಲೋ ಕವರನ್ನು ಹಾಕ್ಕೊಳ್ತೀನಿ. ನಮ್ಮ ಹತ್ರ ಏನಾದರೂ ಒಂದು ವೇಸ್ಟ್ ಬಟ್ಟೆನೋ ಅಥವಾ ಕಾಟನ್ ಬಟ್ಟೆ ಈ ರೀತಿ ಯಾವುದೇ ಒಂದು ಬಟ್ಟೆ ಕೂಡ ಹಾಕೋಬೋದು. ಬೆಡ್ಶೀಟ್ ಒಂದು ಸಾರಿ ನಾವು ಹಾಸಿದ್ರೆ ಯಾವ ರೀತಿ ಹಾಸಿರ್ತೀವಿ ಅದೇ ರೀತಿ ಇರುತ್ತೆ. ಖಂಡಿತ ಇದನ್ನು ನೀವು ಈ ಟಿಪ್ಪನ್ನು ಫಾಲೋ ಮಾಡಿ ನೋಡಿ, ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಚಿಕ್ಕ ಮಕ್ಕಳು ಮನೇಲಿದ್ದಾರೆ ಅಂದರೆ ಖಂಡಿತ ಇದಕ್ಕೆ ಒಂದು ಪ್ರೊಟೆಕ್ಟರನ್ನು ಹಾಕಿ. ನಾವು ಇದನ್ನು ತರಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಆದರೆ ನೋಡಿ, ಸ್ಟಡಿ ಟೇಬಲ್ ಎಷ್ಟೊಂದು ಗಲೀಜಾಗಿ ಇಟ್ಕೊಂಡಿದ್ದಾರೆ ಅಲ್ವಾ? ಇಲ್ಲೂ ನಾನು ಕೆಲವೊಂದು ಟಿಪ್ಸ್ಗಳನ್ನು ಫಾಲೋ ಮಾಡ್ತೀನಿ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ತುಂಬ ಗಲೀಜಾಗೋಗಿತ್ತು. ಆಗಾಗ ಬರೀ ಅಲ್ಲಲ್ಲೇ ನಾವು ಹಾಗೆ ಡೈಲಿ ನಾವು ಧೂಳು ತೆಕ್ಕೊಳ್ಳೋದ್ರಿಂದ ಅಷ್ಟೊಂದು ಕ್ಲೀನ್ ಅಂತ ಅನ್ಸಲ್ಲ. ಅಟ್ಲೀಸ್ಟ್ ನಾವು ವಾರಕ್ಕೆ ಒಂದು ಸಾರಿ ಆದರೂ ಈ ರೀತಿಯಾಗಿ ಡೀಪ್ ಕ್ಲೀನ್ ಟೈಪಲ್ಲಿ ಮಾಡ್ಕೊಳ್ಬೇಕು. ಇದು ನೋಡ್ತಾ ಇದ್ದೀರಲ್ಲ ಬಟ್ಟೆ, ಇದು ತುಂಬ ಚೆನ್ನಾಗಿದೆ. ಹ್ಯಾಂಡ್ ಗ್ಲೋಸು ಮೈಕ್ರೋ ಫೈಬರಲ್ಲಿ ಇರುತ್ತೆ. ಸಣ್ಣ ಒಂದು ಡಸ್ಟ್ ಇದ್ರೂ ಕೂಡ ಇದು ನೀಟಾಗಿ ಹಿಡ್ಕೊಳ್ಳುತ್ತೆ. ಈ ಒಂದು DIY ನಾನೀಗಾಗಲೇ ಲಾಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ನಾನು ಅದೇ DIYನ ಯೂಸ್ ಮಾಡಿಕೊಂಡು ಈಗ ಟೇಬಲನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟ್ ಒಂದು ಸ್ಪ್ರೇ ಮಾಡಿಬಿಟ್ಟು ಒಂದು ಒಣಗಿರೋ ಬಟ್ಟೆ, ಸಾಫ್ಟ್ ಬಟ್ಟೆ ಇರೋದ್ರಲ್ಲಿ ಒರೆಸ್ಕೊಳ್ಳೋದಷ್ಟೇ. DIY ಮಾತ್ರ ತುಂಬಾ ಚೆನ್ನಾಗಿದೆ. ಯಾರೆಲ್ಲ ನೋಡಿಲ್ಲ ಪ್ಲೀಸ್ ಈಗಲೇ ಹೋಗಿ
ಆ ವಿಡಿಯೋನ ನೋಡ್ಕೊಂಡು ಬನ್ನಿ. ತುಂಬಾ ಯೂಸ್ಫುಲ್ಲು. ನೀವು ಖಂಡಿತ ಮಾರ್ಕೆಟಿಂದ ತಗೋಬರಲ್ಲ, ಅಷ್ಟು ಚೆನ್ನಾಗಿದೆ. ಆಮೇಲೆ ಈ ಲೈಟ್ಗಳು ನೋಡ್ತಾ ಇದ್ದೀರಾ ಅಲ್ವಾ, ಇದು ಅಷ್ಟೇ ತುಂಬಾನೇ ಯೂಸ್ಫುಲ್ಲು. ಇದ್ರ ಬಗ್ಗೆ ನಾನು ಬೇಕಿದ್ರೆ ಸಪ್ರೇಟ್ ಆಗಿ ವಿಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಓದೋ ಮಕ್ಕಳು ಮನೇಲಿದ್ದಾರೆ ಅಂದರೆ ಖಂಡಿತ ಈ ಲೈಟ್ ಇರಲೇಬೇಕು, ಅಷ್ಟು ಯೂಸ್ಫುಲ್ಲು. ಇದು ನಾನು ಆನ್ಲೈನಿಂದ ತರಿಸಿದ್ದು. ನಾನು ತುಂಬ ಒಂದು ಒಳ್ಳೆ ವರ್ತ್ ಐಟಮ್ ಸಿಕ್ತು ಅಂತ ನಾನು ಅಂದ್ಕೊಳ್ತೀನಿ. ಯಾಕೆಂದರೆ ಮಕ್ಕಳು ಓದೋರಾಗಲಿ ಅಥವಾ ಲೇಟ್ ನೈಟ್ ಕೆಲಸ ಮಾಡೋರು, ಕಂಪ್ಯೂಟರಲ್ಲಿ ಕೆಲಸ ಮಾಡೋರು, ಬೇರೆಯವ್ರು ಮಲಗಿರುವಾಗ ಅವರಿಗೂ ಡಿಸ್ಟರ್ಬ್ ಆಗಬಾರ್ದು ಅನ್ನೋದಕ್ಕೆ, ಮತ್ತು ಕಣ್ಣಿಗೆ ಕೂಡ ಎಫೆಕ್ಟ್ ಆಗಲ್ಲ, ಅಷ್ಟು ಚೆನ್ನಾಗಿದೆ ಇದು. ಹೆಚ್ಚು ಡೀಪ್ ಕ್ಲೀನ್ ಏನು ನಾನು ಮಾಡ್ತಿಲ್ಲ, ಯಾಕೆಂದರೆ ನನ್ನ ಹತ್ರ ಟೈಮ್ ಇಲ್ಲ ಈಗ. ಮತ್ತು ಈ ಸ್ಟಡಿ ಟೇಬಲ್ ಹತ್ರನೇ ನೋಡಿ ಚಿಕ್ಕವಳು ಮೋಟಿವೇಶನ್ಗೆ ಏನೇನೋ ಹಾಕ್ಕೊಂಡಿದ್ದಾಳೆ. ಆಮೇಲೆ BTS ಫ್ಯಾನ್ ಕೂಡ ಪ್ರತಿಯೊಬ್ಬರು ಮನೆ ಮಕ್ಕಳು ಇರ್ತಾರೆ ಅಂತ ಅಂದ್ಕೊಳ್ತೀನಿ. ಇದೊಂದು ಮೇನ್ ಐಟಮು. ಸ್ಟಡಿ ಟೇಬಲ್ಲೇ ಇರಲಿ ಅಥವಾ ಮಕ್ಕಳು ಎಲ್ಲೇ ಓದ್ತಾ ಇರಲಿ, ಈ ಒಂದು ಡಸ್ಟ್ಬಿನ್ ಇರಲೇಬೇಕು. ಅದು ನಮ್ಮ ಕೈಯಲ್ಲಿ ಯಾವುದು ಸಾಧ್ಯನೋ ಅದೇ ಆಗ್ಬೋದು. ಒಂದು ರಟ್ಟು ಬಾಕ್ಸ್ ಆಗ್ಬೋದು. ಇದೊಂದು ಪ್ಲಾಸ್ಟಿಕ್ ಬಾಕ್ಸ್ ಇತ್ತು, ಅದಕ್ಕೆ ಅವಳು ಕವರ್ ಹಾಕ್ಕೊಂಡು ಇಟ್ಕೊಂಡಿದ್ದಾಳೆ. ಏಕೆಂದರೆ ಪೆನ್ಸಿಲ್ ಕಸ, ಪೆನ್ ಕಸ, ಒಂದು ನಮ್ಮ ಮನೆಗಳಲ್ಲಿ ಕಸ ಉತ್ಪತ್ತಿ ಆಗೋದು ಎಲ್ಲಿ ಅಂದರೆ ಒಂದು ಸ್ಟಡಿ ಟೇಬಲ್ಲು, ಸ್ಟಡಿ ಮಾಡೋ ಅಂಥ ಜಾಗ, ಮತ್ತು ಇನ್ನೊಂದು ಕಿಚನ್ನು. ಈ 2 ಜಾಗದಲ್ಲಿಂದನೇ ನಮಗೆ ಕಸ ಜಾಸ್ತಿ ಆಗೋದು. ಸೊ ಹಾಗಾಗಿ ಮಕ್ಕಳು ಕೂಡ ಎದ್ದು ಪ್ರತಿ ಸಾರಿನೂ ಹೋಗಿ ಕಸನ ಹಾಕಿ ಬರಲ್ಲ. ಸೊ ಹಾಗಾಗಿ ಅಲ್ಲೊಂದು ಚಿಕ್ಕದಾಗಿ ನಮ್ಮ ಕೈಲಾದಷ್ಟು ಯಾವ ರೀತಿ ಆಗತ್ತೆ ಆ ರೀತಿ ಒಂದು ಕವರ್ ಆಗ್ಬೋದು, ಒಂದು ಬಾಕ್ಸ್ ಆಗ್ಬೋದು ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಸೊ ನಾನು ಹಾಗೆ ಮಾಡ್ತಾ ಇದ್ದೀನಿ. ಯಾಕೆಂದರೆ ನಾನು ತುಂಬ ಮೊದಲೆಲ್ಲ ತುಂಬ ಎಲ್ಲಿ ಅಂದರೆ ಅಲ್ಲಿ ಕಸ ಹಾಕ್ಬಿಡೋರು. ಇದು ನಾನು ಫಾಲೋ ಮಾಡ್ತಾ ಸುಮಾರು ಒಂದು 4-5 ವರ್ಷನೇ ಆಗೋಗಿದೆ. ಮತ್ತೆ ನೋಡಿ, ಇದು ಬಹಳ ಸ್ವಲ್ಪ ಹಳೆ ವಿಡಿಯೋ. ಈ ನನ್ನ ಮಗಳನ್ನೇ ಎಲ್ಲ ಜೋಡಿಸಿಟ್ಕೊಂಡಿದ್ದಾಳೆ. ಯಾಕೆಂದರೆ ಅವ್ರಿಗೆ ಯಾವುದು ಬುಕ್ಸ್ ಬೇಕು, ಯಾವುದು ಹಳೇದು ಬೇಡ ಅದನ್ನು ತೆಗೆದಿಟ್ಕೊಂಡ್ಲು. ಮತ್ತು ಇದರಲ್ಲಿ ನಾನು ಒಂದು ಈ ನ್ಯಾಪ್ತಲಿನ್ ಬಾಲ್ಸನ್ನು ನಾನು ಒಂದು ತೆಳು ಬಟ್ಟೆಯಲ್ಲಿ ಕಟ್ಬಿಟ್ಟು ಇಟ್ಟಿದ್ದೀನಿ. ಇದರಿಂದ ಒಂದು ಘಮ ಘಮ ಅನ್ನತ್ತೆ. ಇದ್ರ ಫ್ರಾಗ್ರೆನ್ಸ್ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಇದು ಪೆಸ್ಟ್ ಫ್ರೀ ಕೂಡ. ಇದಿಡೋದ್ರಿಂದ ಬುಕ್ ಇರುವಂಥ ಜಾಗದಲ್ಲಿ ಜಿರಳೆಗಳಾಗ್ಬೋದು ಅಥವಾ ಒಂದು ಬುಕ್ಕಿನ ಹುಳಗಳು ಬರುತ್ತಲ್ಲ, ಅದು ಕೂಡ ಬರಲ್ಲ. ಸೊ ಈ ತೆಳು ಬಟ್ಟೆಯಲ್ಲಿ ಕಟ್ಟಿ ಇಡಬೇಕು. ಆದರೆ ಚಿಕ್ಕ ಮಕ್ಕಳಿದ್ರೆ ಖಂಡಿತ ನೋಡಿ ಕೈಗೆ ಸಿಗದೇ ಇರೋ ಹಾಗೆ ಇಡಿ. ಒಂದ್ಸಾರಿ ಫೈನಲ್ ಆಗಿ ಹೇಗಿಟ್ಟಿದ್ದೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡಿ, ಇಲ್ಲೊಂದು ಪಾಟ್ ಇತ್ತು, ಹೊಸದೇನೆ, ಪ್ಲಾಸ್ಟಿಕ್ದು. ಅದರಲ್ಲೇ ಅವಳು ಚಿಕ್ಕದಾದಂಥ ಒಂದು ವಸ್ತುಗಳನ್ನು ಇಟ್ಕೊಂಡಿದ್ದಾಳೆ. ಮತ್ತು ಈ ರೀತಿ ಪೌಚ್ಗಳನ್ನು ಇಟ್ಕೊಂಡಿದ್ದೀನಿ. ಆ ಪೌಚಲ್ಲಿ ಕಲರ್ ಪೆನ್ನು ಮತ್ತು ಅದೆಲ್ಲ ಸಪ್ರೇಟಾಗಿ ಸುಮಾರು 4-5 ಪೌಚಲ್ಲಿ ಇಟ್ಕೊಂಡಿದ್ದಾಳೆ. ಡಸ್ಟ್ಬಿನ್ ಕೂಡ ನೋಡಿದ್ರಿ ಅಲ್ವಾ, ಮಿನಿ. ಇದು ನೋಡಿ BTSದು ಮತ್ತು ಕೆಲವೊಂದು ಮೋಟಿವೇಶನ್ ಲೈನ್ಸ್ಗಳನ್ನು ಅವರವರೇ ಬರೆದು ಹಾಕ್ಕೊಂಡಿದ್ದಾರೆ. ಮತ್ತು ಇನ್ನೊಂದು ಮೇನ್ ವಸ್ತು ಏನು ಅಂದರೆ ಡ್ರೈ ಫ್ರೂಟ್ಸು. ಅಟ್ಲೀಸ್ಟ್ ಒಂದು ಇದು ಖಾಲಿ ಆಗ್ತಾ ಇದ್ದಂಗೆ ತುಂಬ್ತಾ ಹೋಗ್ತಾ ಇರಬೇಕು. ಇದನ್ನು ನಾವು ಮಕ್ಕಳ ಎದುರುಗಡೆನೇ ಇಡೋದ್ರಿಂದ ಓದ್ತಾ ಆಗಾಗ ಮಕ್ಕಳು ತಗೊಳ್ತಾರೆ. ಟೈಮ್ ಇರಲ್ಲ ಮಕ್ಕಳಿಗೆ, ನಾವು ಕೊಡೋದು ಮರ್ತಿರ್ತೀವಿ, ಇಲ್ಲ ಮಕ್ಕಳು ತಿನ್ನೋದು ಮರ್ತೋಗಿರ್ತಾರೆ. ಸೊ ಆವಾಗ ಅವರು ನೆನಪಿಸ್ಕೊಂಡು ಕಣ್ಣಿಗೆ ಕಾಣ್ತಾ ಇದ್ರೆ ತಿನ್ನಲಿಕ್ಕೆ ಸುಲಭ ಆಗುತ್ತೆ. ಓದ್ತಾ ಇರುವಾಗ, ಬರಿತಾ ಇರುವಾಗ ಕಾಣ್ತಾ ಇದ್ರೆ ಅವ್ರ ಪಾಡಿಗೆ ಅವರು ತಿಂತಾರೆ. ಹೀಗಿದೆ ನನ್ನ ಒಂದು ಮಕ್ಕಳ ಸ್ಟಡಿ ಟೇಬಲ್ಲು ಕಮ್ ಬೆಡ್ರೂಮು. ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಪ್ಲೀಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್. ಬಾಯ್ ಬಾಯ್.